ನಮ್ಮ ಜೀವನದಲ್ಲಿ ಎದುರಾಗುವ ಪ್ರತಿಯೊಬ್ಬ ವ್ಯಕ್ತಿಯೂ ಯಾವುದೋ ಒಂದು ವಿಶೇಷ ಉದ್ದೇಶದೊಂದಿಗೆ ಬರುತ್ತಾರೆ ಎಂಬ ನಂಬಿಕೆ ನಮ್ಮ ಸಂಸ್ಕೃತಿಯಲ್ಲಿ ಬಹುಕಾಲದಿಂದಲೂ ಇದೆ. ವಿಶೇಷವಾಗಿ ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವು ದಿನಾಂಕಗಳಲ್ಲಿ ಜನಿಸಿದ ಸ್ತ್ರೀಯರು ನಮ್ಮ ಜೀವನದಲ್ಲಿ ಅಸಾಧಾರಣ ಪ್ರಭಾವ ಬೀರುವವರು ಎಂದು ಹೇಳಲಾಗುತ್ತದೆ. ಯಾವುದೇ ತಿಂಗಳ 1, 10, 19, 28ರಂದು ಜನಿಸಿದ ಸ್ತ್ರೀಯರು ಸಂಖ್ಯೆ 1ರ ಗುಂಪಿಗೆ ಸೇರಿರುವವರು. ಇವರ ಮೇಲೆ ಸೂರ್ಯ ದೇವನ ಪ್ರಭಾವವಿರುತ್ತದೆ ಎಂದು ಸಂಖ್ಯಾಶಾಸ್ತ್ರ ತಿಳಿಸುತ್ತದೆ. ಸೂರ್ಯನು ಶಕ್ತಿ, ಪ್ರಭಾವ, ನಾಯಕತ್ವ, ಆತ್ಮವಿಶ್ವಾಸ ಮತ್ತು ಪ್ರಕಾಶದ ಪ್ರತೀಕ. ಅದೇ ಗುಣಗಳು ಈ ದಿನಾಂಕಗಳಲ್ಲಿ ಜನಿಸಿದ ಸ್ತ್ರೀಯರಲ್ಲೂ ಸ್ಪಷ್ಟವಾಗಿ ಕಾಣಿಸುತ್ತವೆ. ಸಂಖ್ಯೆ 1ರಲ್ಲಿ ಜನಿಸಿದ ಸ್ತ್ರೀಯರು ಸ್ವಾಭಾವಿಕ ನಾಯಕತ್ವ ಗುಣ ಹೊಂದಿರುತ್ತಾರೆ. ಅವರು ಯಾವ ಪರಿಸ್ಥಿತಿಯಲ್ಲಿಯೂ ಕುಗ್ಗದ ಮನೋಬಲ ಹೊಂದಿದವರು. ಸಂಕಷ್ಟಗಳು ಎದುರಾದರೂ ಅವುಗಳನ್ನು ಧೈರ್ಯದಿಂದ ಎದುರಿಸಿ ಜಯಿಸುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಇವರು ಆತ್ಮವಿಶ್ವಾಸದಿಂದ ಮಾತನಾಡುವವರು, ತಮ್ಮ ನಿರ್ಧಾರಗಳಲ್ಲಿ ದೃಢರಾಗಿರುವವರು ಮತ್ತು ಇತರರಿಗೆ ದಾರಿ ತೋರಿಸುವ ಸಾಮರ್ಥ್ಯ ಹೊಂದಿರುವವರು. ಅವರ ಸಾನ್ನಿಧ್ಯವೇ ಒಂದು ಪ್ರೇರಣೆ. ಅವರು ಇರುವ ಜಾಗದಲ್ಲಿ ಚೈತನ್ಯ ಮತ್ತು ಉತ್ಸಾಹ ಹೆಚ್ಚಾಗುತ್ತದೆ. ಇಂತಹ ಸ್ತ್ರೀಯರು ಕೇವಲ ಬಲಿಷ್ಠ ವ್ಯಕ್ತಿತ್ವದವರಲ್ಲ, ಅವರು ಹೃದಯಸ್ಪರ್ಶಿ ಮತ್ತು ಕಾಳಜಿಯುತರೂ ಆಗಿರುತ್ತಾರೆ. ಯಾರಾದರೂ ಮನಸ್ಸಿನಿಂದ ಕುಗ್ಗಿದಾಗ, ಆತ್ಮವಿಶ್ವಾಸ ಕಳೆದುಕೊಂಡಾಗ ಇವರ ಮಾತುಗಳು ಔಷಧಿಯಂತೆ ಕೆಲಸ ಮಾಡುತ್ತವೆ. ಅವರು ತಮ್ಮ ಅನುಭವದಿಂದ, ಜ್ಞಾನದಿಂದ ಮತ್ತು ಪ್ರೇರಣಾದಾಯಕ ದೃಷ್ಟಿಕೋನದಿಂದ ಇತರರ ಬದುಕಿಗೆ ಬೆಳಕು ತುಂಬುತ್ತಾರೆ. ನೀವು ಜೀವನದಲ್ಲಿ ಗೊಂದಲದಲ್ಲಿದ್ದಾಗ ಅಥವಾ ಯಾವ ದಾರಿ ಹಿಡಿಯಬೇಕೆಂದು ತಿಳಿಯದ ಸ್ಥಿತಿಯಲ್ಲಿ ಇದ್ದಾಗ, ಸಂಖ್ಯೆ 1ರಲ್ಲಿ ಜನಿಸಿದ ಸ್ತ್ರೀಯರು ನಿಮ್ಮ ಬದುಕಿಗೆ ಪ್ರವೇಶಿಸುವುದು ಒಂದು ದೈವಿಕ ಸೂಚನೆಯಂತೆ ಎನ್ನಬಹುದು. ಇವರು ಒಬ್ಬ ಗುರುಗಳಂತೆ ನಿಮ್ಮನ್ನು ಸರಿಯಾದ ದಾರಿಗೆ ನಡೆಸುತ್ತಾರೆ. ತಪ್ಪುಗಳನ್ನು ಪ್ರೀತಿಯಿಂದ ತೋರಿಸುತ್ತಾರೆ. ಸರಿಯಾದ ಮಾರ್ಗವನ್ನು ಸ್ಪಷ್ಟವಾಗಿ ವಿವರಿಸುತ್ತಾರೆ. ನಿಮ್ಮೊಳಗಿನ ಸಾಮರ್ಥ್ಯವನ್ನು ನಿಮಗಿಂತ ಹೆಚ್ಚು ಅವರು ಗುರುತಿಸುತ್ತಾರೆ. ನೀವು ನಿಮ್ಮನ್ನು ಸಂಶಯಿಸಿದರೂ ಅವರು ನಿಮ್ಮ ಮೇಲೆ ನಂಬಿಕೆ ಇಡುತ್ತಾರೆ. ಆ ನಂಬಿಕೆಯೇ ನಿಮ್ಮಲ್ಲಿ ಹೊಸ ಆತ್ಮಸ್ಥೈರ್ಯವನ್ನು ಹುಟ್ಟಿಸುತ್ತದೆ. ನೀನು ಇನ್ನಷ್ಟು ಸಾಧಿಸಬಲ್ಲೆ ಎಂಬ ವಿಶ್ವಾಸವನ್ನು ತುಂಬಿ ನಿಮ್ಮ ಜೀವನದ ಗುರಿಗಳನ್ನು ಸ್ಪಷ್ಟಗೊಳಿಸಲು ಸಹಾಯ ಮಾಡುತ್ತಾರೆ. ಸಂಖ್ಯೆ 1 ಸೃಜನಶೀಲತೆ, ಹೊಸ ಆರಂಭ ಮತ್ತು ಸಾಧನೆಯ ಸಂಕೇತ. ಆದ್ದರಿಂದ ಈ ದಿನಾಂಕಗಳಲ್ಲಿ ಜನಿಸಿದ ಸ್ತ್ರೀಯರು ತಮ್ಮ ಜೀವನದಲ್ಲಿಯೂ ಇತರರ ಜೀವನದಲ್ಲಿಯೂ ಹೊಸ ಅಧ್ಯಾಯಗಳನ್ನು ಆರಂಭಿಸುವ ಶಕ್ತಿಯುಳ್ಳವರು. ಅವರು ಹಳೆಯ ನೋವುಗಳನ್ನು ಮರೆಸಿ ಹೊಸ ಆಶೆಯನ್ನು ಹುಟ್ಟಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ. ಅವರ ಚಿಂತನೆ ಸ್ವತಂತ್ರವಾಗಿರುತ್ತದೆ. ಅವರು ಸಾಂಪ್ರದಾಯಿಕ ಮಿತಿಗಳನ್ನು ಮೀರಿ ಹೊಸ ಮಾರ್ಗಗಳನ್ನು ಹುಡುಕುವ ಧೈರ್ಯ ಹೊಂದಿರುತ್ತಾರೆ. ತಮ್ಮ ಕನಸುಗಳನ್ನು ಸಾಧಿಸಲು ಮಾತ್ರವಲ್ಲ, ಸುತ್ತಮುತ್ತಲಿನವರನ್ನು ತಮ್ಮೊಂದಿಗೆ ಎತ್ತಿಕೊಳ್ಳಲು ಇವರು ಸದಾ ಸಿದ್ಧರಾಗಿರುತ್ತಾರೆ. ಇವರಲ್ಲಿ ಆತ್ಮಗೌರವ ತುಂಬಿರುತ್ತದೆ, ಆದರೆ ಅದು ಅಹಂಕಾರವಲ್ಲ, ಅದು ಸ್ವಾಭಿಮಾನ. ತಮ್ಮ ಮೌಲ್ಯವನ್ನು ಅರಿತಿರುವವರು ಇವರು. ಇತರರಿಗೂ ತಮ್ಮ ಮೌಲ್ಯ ಅರಿಯುವಂತೆ ಪ್ರೇರೇಪಿಸುವವರು. ಕುಟುಂಬದಲ್ಲಾಗಲಿ, ಸ್ನೇಹಿತರ ವಲಯದಲ್ಲಾಗಲಿ, ಕೆಲಸದ ಕ್ಷೇತ್ರದಲ್ಲಾಗಲಿ ಎಲ್ಲೆಡೆ ಅವರು ಪ್ರಭಾವಿ ವ್ಯಕ್ತಿತ್ವದವರಾಗಿರುತ್ತಾರೆ. ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸುವ ಸಾಮರ್ಥ್ಯ ಇವರಿಗೆ ಸಹಜ ಗುಣ. ನಿರ್ಣಾಯಕ ಕ್ಷಣಗಳಲ್ಲಿ ಧೈರ್ಯದಿಂದ ಮುನ್ನಡೆಯುವ ಗುಣ ಇವರಲ್ಲಿದೆ. ಅದರ ಕಾರಣದಿಂದಲೇ 1, 10, 19, 28ರಂದು ಜನಿಸಿದ ಸ್ತ್ರೀಯರು ನಿಮ್ಮ ಜೀವನಕ್ಕೆ ಬಂದರೆ ಅವರನ್ನು ಎಂದಿಗೂ ತಳ್ಳಿಹಾಕಬಾರದು ಎಂದು ಹೇಳಲಾಗುತ್ತದೆ. ಅವರೊಂದಿಗೆ ಇರುವ ಸಂಬಂಧವನ್ನು ಗೌರವಿಸಿ ಮೌಲ್ಯಮಯವಾಗಿ ಕಾಪಾಡಿಕೊಳ್ಳಬೇಕು. ಏಕೆಂದರೆ ಅವರು ನಿಮ್ಮ ಜೀವನದ ಕತ್ತಲೆಯ ಕ್ಷಣಗಳಲ್ಲಿ ಸೂರ್ಯಕಿರಣದಂತೆ ಪ್ರಕಾಶಿಸುವವರು. ನಿಮ್ಮ ದೌರ್ಬಲ್ಯವನ್ನು ಶಕ್ತಿಯನ್ನಾಗಿ ಮಾರ್ಪಡಿಸುವವರು. ನಿಮ್ಮ ಕನಸುಗಳಿಗೆ ರೆಕ್ಕೆಗಳನ್ನು ಕೊಡುವವರು. ಹೀಗಾಗಿ ನಮ್ಮ ಜೀವನಕ್ಕೆ ಬರುವ ಇಂತಹ ಸ್ತ್ರೀಯರನ್ನು ಕೇವಲ ಸಾಮಾನ್ಯ ವ್ಯಕ್ತಿಗಳಾಗಿ ನೋಡುವುದನ್ನು ಬಿಟ್ಟು ಅವರಲ್ಲಿರುವ ದೈವಿಕ ಶಕ್ತಿಯನ್ನು ಗುರುತಿಸಬೇಕು.
ಅವರಿಂದ ಕಲಿಯಬೇಕು, ಅವರ ಪ್ರೇರಣೆಯನ್ನು ಸ್ವೀಕರಿಸಬೇಕು ಮತ್ತು ಅವರ ಬೆಳಕಿನಿಂದ ನಮ್ಮ ಜೀವನವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿಸಿಕೊಳ್ಳಬೇಕು. ಇವರು ನಿಮ್ಮ ಜೀವನದಲ್ಲಿ ಇದ್ದರೆ ಅದು ನಿಮ್ಮ ಅದೃಷ್ಟದ ಲಕ್ಷಣವೆಂದೇ ಹೇಳಬಹುದು. ಅವರ ಸಾನ್ನಿಧ್ಯವು ನಿಮ್ಮ ಬದುಕನ್ನು ಉಜ್ವಲಗೊಳಿಸಿ ಯಶಸ್ಸಿನ ಶಿಖರದತ್ತ ಕೊಂಡೊಯ್ಯುವ ಅಮೂಲ್ಯ ಆಶೀರ್ವಾದವಾಗಿರುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.